ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬದಲಾದಂತಹ ಜೀವನ ಶೈಲಿಯಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತವೆ. ಅಂತಹ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ನಾವು ನಿತ್ಯ ಸಂಜೀವಿನಿಯಲ್ಲಿ ಮಾತಾಡ್ತೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ಟಾಪಿಕ್ ಡಯಾಬಿಟಿಸ್. ಡಯಾಬಿಟಿಸ್ ಇಂಡಿಯಾದಲ್ಲಿ ತುಂಬಾ ಕಾಮನ್ ಆಗಿದೆ. ಇನ್ಫ್ಯಾಕ್ಟ್ 10 ಜನ ಒಂದೇ ರೂಮ್ ನಲ್ಲಿ ಇದ್ರೆ ಒಬ್ಬರಿಗಾದ್ರೂ ಡಯಾಬಿಟಿಸ್ ಇರುವಷ್ಟು ಕಾಮನ್ ಆಗಿದೆ ಈ ಸಮಸ್ಯೆ. ಹಾಗಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿ ಅಡ್ವಾನ್ಸ್ಡ್ ಆಗಿ ಕೊಡಬಹುದು, ಜೊತೆಗೆ ಡಯಾಬಿಟಿಸ್ ಇರೋರು ಪಾಲಿಸಬೇಕಾದಂತಹ ಕ್ರಮಗಳೇನು, ಹೆಲ್ತ್ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಇರುತ್ತೆ, ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನಿಂದ ಕನ್ಸಲ್ಟೆಂಟ್ ಮತ್ತು ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಚಿತ್ರಾ ಎಸ್ ಇದ್ದಾರೆ. ಮೊದಲಾಗಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಯಾಬಿಟಿಸ್ ತೀರಾ ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ನಾವು ಇಂಥ ವರ್ಗದಲ್ಲಿ ಡಯಾಬಿಟಿಸ್ ಜಾಸ್ತಿ ಅಂತ ಹೇಳಕ್ ಬರಲ್ಲ. ಮುಂಚೆಲ್ಲ ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಾ ಇದ್ವಿ, ಬಟ್ ಈಗ ಇಷ್ಟು ಕಾಮನ್ ಆಗಿದೆ. ಯಾಕೆ ಅಂತ ಅದಕ್ಕೆ ನೀವು ಐಡೆಂಟಿಫೈ ಮಾಡ್ದಂಗೆ ನಮ್ದು ಚೇಂಜ್ ಆಗ್ತಾ ಇರೋ ಜೀವನ ಶೈಲಿ ಅಷ್ಟೇ. ಇತ್ತೀಚೆಗೆ ಟೈಪ್ 2 ಡಯಾಬಿಟೀಸ್ ಅಂತ ಏನು ಹೇಳ್ತಾ ಇದ್ವಿ, ಅದು ಬರೀ ವಯಸ್ಸಾದವ್ರಿಗೆ ಬರ್ತಾ ಇತ್ತು. ಆದ್ರೆ ಇವಾಗ 8 ವರ್ಷದ ಹುಡುಗರು 9 ವರ್ಷದ ಮಕ್ಕಳಿಗೆ ಕೂಡ ಟೈಪ್ 2 ಡಯಾಬಿಟೀಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಎವಲ್ಯೂಷನರಿಲಿ ಅಂದ್ರೆ ನಾವು 400-500 ವರ್ಷದ ಹಿಂದೆ ನೋಡಿದ್ರೆ ನಾವೆಲ್ಲ ಕಾಡ್ನಲ್ಲಿ ಇರ್ತಾ ಇದ್ವಿ. ಓಕೆ, ಹಲವಾರು ಕಿಲೋಮೀಟರ್ ನಡೀತಾ ಇದ್ವಿ ಒಂದಿನಕ್ಕೆ. ಊಟ ಸಿಕ್ಕಿದ್ರೆ ತಿಂತಾ ಇದ್ವಿ, ಇಲ್ಲಾಂದ್ರೆ ಇಲ್ದೆ ಕೂಡ ಇರ್ತಾ ಇದ್ವಿ. ಪ್ಲಸ್ ಇಂಡಿಯಾ ತರ ಸೌತ್ ಏಷ್ಯನ್ ಕಂಟ್ರಿನಲ್ಲಿ ಮಳೆ ಮೇಲೆ ಜೀವನ. ಮಳೆ ಇತ್ತು ಅಂದ್ರೆ ಬೆಳೆ ಇತ್ತು ಅಂದ್ರೆ ಊಟ. ಸೊ ಕೆಲವೊಂದು ವರ್ಷ ಮಳೆ ಇಲ್ಲ ಅಂದ್ರೆ ಊಟ ಇಲ್ಲದೆ ಕೂಡ ಹಲವಾರು ಜನ ಸತ್ತೋಗ್ತಾ ಇದ್ರು. ಫ್ಯಾಮಿನ್ಸ್ ವೆರ್ ವೆರಿ ಕಾಮನ್ ಅವಾಗ. ಸೊ ಈ ತರ ಏನಾಗ್ತಾ ಇತ್ತು ಅಂದ್ರೆ, ಯಾರ ದೇಹದಲ್ಲಿ ಒಂಚೂರು ಊಟ ಕೊಟ್ರು ಕೊಬ್ಬಿನಾಂಶ ಜಾಸ್ತಿ ಆಗುತ್ತೋ ಅವರಷ್ಟೇ ಆ ಫ್ಯಾಮಿನ್ಸ್ ನ ಸರ್ವೈವ್ ಮಾಡ್ಕೊಂಡು ಬಂದ್ರು. ಅದು ಹಲವಾರು 100 ವರ್ಷಕ್ಕೆ ನಡೀತಾ ಇತ್ತು. ಇವಾಗ ಲಾಸ್ಟ್ 100 years ಒಳಗಡೆ ನಮ್ದು ಜೀವನದಲ್ಲಿ ಎಷ್ಟು ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಎಫೆಕ್ಟ್ ಏನಿದೆ ಅಂದ್ರೆ, ಈಗ ತುಂಬಾ ಕಮ್ಮಿ ಬೆಲೆನಲ್ಲಿ ಆರೋಗ್ಯಕ್ಕೆ ಅಬ್ಸಲ್ಯೂಟ್ಲಿ ಏನೂ ಕಾಂಟ್ರಿಬ್ಯೂಟ್ ಮಾಡದೆ ಇಲ್ಲದೆ ಇರೋ ಊಟ, ಪ್ರೈಮರಿಲಿ ರುಚಿನ ಟಾರ್ಗೆಟ್ ಮಾಡಿ ಆ ಮಾರ್ಕೆಟ್ ಫುಲ್ಲ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಈ ಥರ ಇದ್ದಿದ್ದ ಸಿಸ್ಟಮ್ಗೆ ಇಷ್ಟು ಬೇಗ ಇಷ್ಟು ಊಟದ್ದು ಎಕ್ಸ್ಪೋಜರ್, ಅದ್ರ ಜೊತೆಗೆ ದಿನ ಪೂರ್ತಿ ಲೈಟು, ಕಂಟಿನ್ಯೂಸ್ ಆಗಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ಫೋಟೈನ್ಮೆಂಟ್ ಥ್ರೂ ಔಟ್ ದ ಡೇ ನಡೀತಾ ಇದ್ದು, ನಿದ್ದೆ ಕಡಿಮೆ ಆಗ್ತಾ ಇದೆ, ಸ್ಟ್ರೆಸ್ಗಳು ಜಾಸ್ತಿ ಆಗ್ತಾ ಇದೆ, ನಡೆಯೋದಕ್ಕೆ ಜಾಗ, ಆಟ ಆಡೋದಕ್ಕೆ ಜಾಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ. ಇದೆಲ್ಲ 4 ಒಟ್ಟಿಗೆ ಸೇರಿ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಇದು 3 ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ವೆರಿ ಡೆಪ್ತ್. ಎಂಡೋಕ್ರೈನಾಲಜಿ ಅಂದ್ರೆ ಏನು ಅಂತ ನನಗೆ ತುಂಬಾ ಕುತೂಹಲ ಇತ್ತು. ಎಂಡೋಕ್ರೈನಾಲಜಿ ಅಂದ್ರೆ ನಿರ್ನಾಳ ಗ್ರಂಥಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅಂತ ಕೆಲವೊಂದು ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ. ಒಂದು ಗ್ಲ್ಯಾಂಡ್ ಇಂದ ಉತ್ಪತ್ತಿ ಆಗೋ ಈ ಹಾರ್ಮೋನ್ ಬ್ಲಡ್ಡಿನ ದಾರಿನಲ್ಲಿ ಹೋಗಿ ದೇಹದಲ್ಲಿರೋ ಬೇರೆ ಆರ್ಗನ್ಸ್ ಮೇಲೆ ಇಫೆಕ್ಟ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಅದು ಕೂದಲಿನ ಮೇಲೆ, ಕಣ್ಣಿನ ಮೇಲೆ, ಹೊಟ್ಟೆ ಮೇಲೆ, ಇಂಟೆಸ್ಟೈನ್, ಬ್ರೈನ್, ಹಲವಾರು ಎಫೆಕ್ಟ್ಸ್. ಅದೇ ತರ ಪ್ಯಾನ್ಕ್ರಿಯಾಸ್ ಇಂದ ಉತ್ಪತ್ತಿ ಆಗೋ ಹಾರ್ಮೋನ್ ಇನ್ಸುಲಿನ್. ಅದ್ರ ಕೆಲಸ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಆ ಗ್ಲೂಕೋಸ್ ನ ಯೂಟಿಲೈಸ್ ಮಾಡಿಸುವ ಕೆಲಸ ಇನ್ಸುಲಿನ್ದು. ಅದೇ ತರ ಬೆಳೆಯೋದಕ್ಕೆ ಗ್ರೋತ್ ಹಾರ್ಮೋನ್ ಇದೆ. ಪೀರಿಯಡ್ಸ್ ರೆಗ್ಯುಲೇಟ್ ಆಗೋದಕ್ಕೆ ಹೆಂಗಸರಲ್ಲಿ ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇದೆ. ಗಂಡಸರಲ್ಲಿ ಟೆಸ್ಟೋಸ್ಟ್ರಾನ್ ಇದೆ. ಪಿಟ್ಯೂಟರಿ ಅಂತ ಒಂದು ಮಾಸ್ಟರ್ ಗ್ಲ್ಯಾಂಡ್ ಇದೆ, ಅದು ಹಲವಾರು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಕೋಪ ಬಂದ್ರೆ ಅಡ್ರಿನಲಿನ್ ಉತ್ಪತ್ತಿ ಆಗುತ್ತಲ್ಲ, ಅದು ಕೂಡ ಹಾರ್ಮೋನ್. ಮತ್ತೆ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡುವ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್. ಈ ಹಲವಾರು ಹಾರ್ಮೋನ್ಗಳನ್ನು ಒಟ್ಟಾಗಿ ಸ್ಟಡಿ ಮಾಡುವ ಒಂದು ಸಿಸ್ಟಮಿನ ಹೆಸರು ಎಂಡೋಕ್ರೈನಾಲಜಿ. ಓಕೆ, ಫೈನ್. ಸೊ ಡಯಾಬಿಟಿಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತೆ ಸಾಮಾನ್ಯವಾಗಿ ತುಂಬಾ ಜನರಿಗೆ ಇರೋ ಪ್ರಶ್ನೆ, ಬಿಫೋರ್ ಫುಡ್ ನಮ್ ಶುಗರ್ ಲೆವೆಲ್ ಎಷ್ಟಿರ್ಬೇಕು, ಕೌಂಟ್ ಏನಿರ್ಬೇಕು, ಆಫ್ಟರ್ ಫುಡ್ ಎಷ್ಟಿರ್ಬೇಕು. ತುಂಬಾ ಜನ ಟ್ರೀಟ್ಮೆಂಟ್ ತಗೊಳ್ತಿರೋರ್ಗೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿರಲ್ಲ, ಗೊತ್ತಿದ್ರು ಕನ್ಫ್ಯೂಸ್ ಆಗ್ತಿರ್ತಾರೆ, ಇದು ಕರೆಕ್ಟಾ ಅದು ಕರೆಕ್ಟಾ ಅಂತ. ನೀವು ಅಡ್ರೆಸ್ ಮಾಡೋದಾದ್ರೆ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳಿದ್ರೆ ಮೇನ್ಲಿ ಒಂದು 4 ಭಾಗವಾಗಿ ಬಿಡಿಸಬಹುದು. ಒಂದ್ ತರದ ಡಯಾಬಿಟೀಸ್ ಬಂದು 90% ಆಫ್ ಡಯಾಬಿಟೀಸ್ಗೆ ಕಾರಣ, ಅದು ಟೈಪ್ 2 ಡಯಾಬಿಟೀಸ್. ಸೊ ಟೈಪ್ 2 ಡಯಾಬಿಟೀಸ್ ಯಾಕೆ ಬರುತ್ತೆ ಅಂದ್ರೆ ಜೀವನ ಶೈಲಿಯಿಂದ ಬರುವ ಡಯಾಬಿಟೀಸ್. ಸೊ ಮೋಸ್ಟ್ಲಿ ಟೈಪ್ 2 ಡಯಾಬಿಟೀಸ್ ಇರುವವರಿಗೆ ಮಾತ್ರೆ ಕೊಟ್ರೆ, ಟ್ರೀಟ್ಮೆಂಟ್ ಕೊಟ್ರೆ ಶುಗರ್ಸ್ ಕಡಿಮೆ ಆಗುತ್ತೆ. ಊಟದ ಪದ್ಧತಿ, ಎಕ್ಸಸೈಸ್ ಮಾಡಿ ಅಂತ ಯೂಶ್ಲಿ ಹೇಳ್ತೀವಿ. ಇನ್ನೊಂದು ತುಂಬಾ ಡಿಫ್ರೆಂಟ್ ಆದ ಡಯಾಬಿಟೀಸ್ ಬಂದು ಟೈಪ್ 1 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ನಲ್ಲಿ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವ ಶಕ್ತಿಯೇ ಕಡಿಮೆ ಆಗ್ಬಿಡುತ್ತೆ. ಇದು ಚಿಕ್ಕ ವಯಸ್ಸಿಂದ ಮುದಿಯವರೆಗೂ ಬರ್ಬೋದು, ಆದರೆ ಯೂಶ್ಲಿ ಚಿಕ್ಕ ಮಕ್ಕಳಲ್ಲಿ ಡಯಾಗ್ನೋಸ್ ಆದರೆ ಇದು ತುಂಬಾ ತುಂಬಾ ಕಾಮನ್ ಇರುತ್ತೆ. ಆ ಒಂದು ಡಯಾಬಿಟೀಸಿನ ಟ್ರೀಟ್ಮೆಂಟ್ ಬರೀ ಇನ್ಸುಲಿನ್. ಸೊ ಇನ್ಸುಲಿನ್ ಬಂದು ಇಂಜೆಕ್ಷನ್ ರೀತಿನಲ್ಲೇ ಕೊಡಬೇಕು.
ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೇ ವಯಸ್ಸಿನಲ್ಲಿ ಯಾರೇ ಬಂದು ತುಂಬಾ ವೆಯ್ಟ್ ಕಡಿಮೆ ಆಗ್ತದೆ. ಸೊ ವಯಸ್ಸಾದವರಿಗೆ ನಾವು ಶುಗರ್ ಟೆಸ್ಟ್ ಮಾಡಿಸ್ಬಿಡ್ತೀವಿ, ಮಕ್ಕಳಿಗೆ ಶುಗರ್ ತೋಚಲ್ಲ ಚೆಕ್ ಮಾಡಬೇಕು ಅಂತ. ಸೊ ಚಿಕ್ಕ ಮಕ್ಕಳು ತುಂಬಾ ನೀರ್ದಾಹ ಆಗ್ತಾ ಇದೆ, ಸಾಯಂಕಾಲ ಸ್ಕೂಲಿಂದ ಬಂದಿದ ತಕ್ಷಣ ಮಲ್ಕೊಳ್ತಾ ಇದ್ದಾರೆ, ನೈಟ್ ಪೂರ್ತಿ 4-5 ಸತಿ ಹೇಳ್ತಾ ಇದ್ದಾರೆ ಯೂರಿನ್ ಪಾಸ್ ಮಾಡಲಿಕ್ಕೆ. ಅವ್ರು ಯೂರಿನ್ ಪಾಸ್ ಮಾಡಿದ ಜಾಗದಲ್ಲಿ ಆಂಟ್ಸ್ ಇರುವೆಗಳು ತುಂಬಿಕೊಳ್ತಾ ಇದೆ. ಇವೆಲ್ಲ ಸ್ಮಾಲ್ ಕ್ಲೂಸ್ ಟೈಪ್ 1 ಡಯಾಬಿಟೀಸ್ ಅನ್ನು ಕಂಡುಹಿಡಿಯಕ್ಕೆ. ಪ್ಲಸ್ ಇದೊಂದು ಡಯಾಬಿಟೀಸ್ಗೆ ಇನ್ಸುಲಿನ್ ಒಂದೇ ಟ್ರೀಟ್ಮೆಂಟ್, ಅದೊಂದು ಜ್ಞಾಪಕ ಇಟ್ಕೊಳ್ಬೇಕು. 3ನೇ ತರದ ಡಯಾಬಿಟೀಸ್ ಬಂದು ಗರ್ಭಿಣಿಯರಿಗೆ ಬರೋ ಥರದ ಡಯಾಬಿಟೀಸ್, ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ. 4ನೇ ತರದ ಡಯಾಬಿಟೀಸ್ ಬಂದು ಒಂದು ಮಿಕ್ಸ್ಡ್ ಬ್ಯಾಗ್ ತರ, ಹಲವಾರು ಬೇರೆ ಕಾರಣದಿಂದ ಡಯಾಬಿಟೀಸ್ ಬಂದ್ರೆ ಅದು ಈ ಬ್ಯಾಗ್ ಒಳಗಡೆ ಬರುತ್ತೆ. ಸೊ ಇದು 4 ತರದ ಡಯಾಬಿಟೀಸ್ ಚಿಕಿತ್ಸೆ ಬೇರೆ ಬೇರೆ. ಬಟ್ ಪ್ರಿಡಾಮಿನೆಂಟ್ಲಿ 90% ಆಫ್ ಡಯಾಬಿಟೀಸ್ ಬಂದು ಟೈಪ್ 2 ಡಯಾಬಿಟೀಸ್. ಟೈಪ್ 2, ರೈಟ್. ಓಕೆ, ಶುಗರ್ ಕೌಂಟ್ ಬಗ್ಗೆ ಕೇಳಿದ್ದೆ. ಎಸ್, ಓಕೆ. ಸೊ ಶುಗರ್ ಕೌಂಟ್ ಬಂದು ಲಾಸ್ಟ್ 25 ಇಯರ್ಸ್ನಲ್ಲಿ ತುಂಬ ಬ್ಯಾಕ್ ಅಂಡ್ ಫೋರ್ತ್ ಎಲ್ಲ ಮಾತಾಡಿ ಇವಾಗ ಎವ್ರಿಬಡಿ ಜಗತ್ನಲ್ಲಿರೋರು ಎಲ್ಲರೂ ಒಟ್ಟಿಗೆ ಸೇರಿ ಅಕ್ಸೆಪ್ಟ್ ಮಾಡಿರೋ ಒಂದು ನಂಬರ್ಸ್ ನಾನು ಹೇಳ್ತೀನಿ. ಸೊ ಖಾಲಿ ಹೊಟ್ಟೆಲಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಾರ್ಮಲಿ ನಿಮ್ಮ ಶುಗರ್ ಬಂದು 100ರ ಕೆಳಗಡೆ ಇರಬೇಕು. 100ರ ಮೇಲಿದೆ ಅಂದ್ರೆ ಶುಗರ್ ಜಾಸ್ತಿ ಇದೆ ಅಂತ ಅರ್ಥ. 100ರಿಂದ 125 ಒಳಗಡೆ ಇದೆ ಅಂದ್ರೆ ಬಾರ್ಡರ್ ಲೈನ್ ಅಂತ ಅರ್ಥ. 126ರ ಮೇಲಿದ್ರೆ ಡಯಾಬಿಟೀಸ್ ಅಂತ ಅರ್ಥ, ಡಯಾಗ್ನೋಸ್ ಮಾಡೋದಿಕ್ಕೆ. ಅದೇ ತರ ಊಟ ಆಗಿದ್ದ 2 ಅವರ್ ಆದ್ಮೇಲೆ ಚೆಕ್ ಮಾಡಿದ್ರೆ ಶುಗರು 200 ಒಳಗಡೆ 200ನ ಮೇಲ್ಗಡೆ ಇತ್ತು ಅಂದ್ರೆ ಅದು ಬಂದು ಡಯಾಬಿಟೀಸ್. 140ರಿಂದ 200 ಒಳಗಡೆ ಇತ್ತು ಅಂದ್ರೆ ಅದು ಬಾರ್ಡರ್ ಲೈನ್. 140ರ ಒಳಗಡೆ ಇತ್ತು ಅಂದ್ರೆ ಅದು ನಾರ್ಮಲ್. ಇನ್ನೊಂದು ಟೆಸ್ಟ್ ಒಂದು ಮಾಡ್ತಾರೆ ಶುಗರ್ಗೆ, HbA1c ಅಂತ. ಅದು ಲಾಸ್ಟ್ 3 ತಿಂಗಳಲ್ಲಿ ನಿಮ್ ಶುಗರ್ಸ್ ಎಷ್ಟಿದೆ ಅನ್ನೋದನ್ನ ತಿಳಿಸುತ್ತೆ, HbA1c ಅನ್ನೋ ಟೆಸ್ಟ್. ಅದಕ್ಕೆ ಖಾಲಿ ಹೊಟ್ಟೆ ಲ್ಯಾಬಿಗೆ ಹೋಗ್ಬೇಕು, ಇಲ್ಲ ಊಟ ಆಗಿದ್ 2 ಗಂಟೆ ಆದ್ಮೇಲೆ ಹೋಗ್ಬೇಕು ಅನ್ನೋ ಪದ್ಧತಿಗಳಿರಲ್ಲ. ಆ HbA1c ಬಂದು ನಾರ್ಮಲಿ 5.7 ಒಳಗಡೆ ಇರಬೇಕು. 5.7 ಇಂದ 6.5 ಒಳಗಡೆ ಇತ್ತು ಅಂದ್ರೆ ಬಾರ್ಡರ್ ಲೈನ್, 6.5 ಮೇಲಿತ್ತು ಅಂದ್ರೆ ಡಯಾಬಿಟೀಸ್ ಇದೆ ಅಂತ. ಸೊ ಟಾರ್ಗೆಟ್ ಇದು ಬಂದು ಡಯಾಗ್ನೋಸ್ ಮಾಡಲಿಕ್ಕೆ ಯಾವ ಲೆವೆಲ್ ನಲ್ಲಿ ಇದ್ರೆ ಕಂಟ್ರೋಲ್ ಇದೆ ಅನ್ನೋದು ಬಂದು ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನ ಶೈಲಿ, ನಿಮ್ಮ ವಯಸ್ಸು, ಅದ್ರ ಬಗ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸೆಟ್ ಮಾಡ್ತೀವಿ. ಸೊ ಇವಾಗ ನಿಮ್ಮ ವಯಸ್ಸು ಕಮ್ಮಿ ಇತ್ತು ಅಂದ್ರೆ, ಸೊ ಒಂದು 40 ವಯಸ್ಸಿನವರಿಗೆ ಶುಗರ್ ಬಂತು ಅಂದ್ರೆ ಅವರು 40, 50, 60, 70 ಇಷ್ಟೊಂದು ವರ್ಷ ಬಂದು ಡಯಾಬಿಟೀಸ್ ಜೊತೆ ಇರೋದಿಕ್ಕೆ ಶುಗರ್ ಕಂಟ್ರೋಲ್ ಎಷ್ಟಿರಬೇಕು ಅಂದ್ರೆ 6.5 ಹತ್ರ ಇರಬೇಕು. ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಬಂದು 100 ಹತ್ರ ಇರಬೇಕು. ಊಟ ಆದ್ಮೇಲೆ ಶುಗರ್ ಬಂದು 150 ಹತ್ರ ಇರಬೇಕು. ಲೆಟ್ ಅಸ್ ಸೇ ಅದೇ ಒಂದು 75 ಇಯರ್ ಓಲ್ಡ್ ಪರ್ಸನ್ ಇದ್ದಾರೆ, ಒಬ್ಬರೇ ಇದ್ದಾರೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಊಟ ಕರೆಕ್ಟಾಗಿ ಟೈಮ್ ಮಾಡೋದಕ್ಕೆ ಕೆಲವೊಂದ್ಸತಿ ಮರ್ತು ಬಿಡ್ತಾರೆ. ಆ ಥರ ಇತ್ತು ಅಂದ್ರೆ ಅವರಿಗೆ ಲೋ ಶುಗರ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಶುಗರ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ರು ಪರವಾಗಿಲ್ಲ ಅಂತೀವಿ. ಸೊ ಫಾಸ್ಟಿಂಗ್ ಬಂದು 120, 130 ಇದ್ರೆ ಪರವಾಗಿಲ್ಲ. ಊಟ ಆದ್ಮೇಲೆ 180, 200 ಇದ್ರೂ ಪರವಾಗಿಲ್ಲ. HbA1c ಸ್ವಲ್ಪ 7.5 ಇದ್ರೂ ಪರವಾಗಿಲ್ಲ. ಸೊ ನಿಮ್ಮ ಡಾಕ್ಟರ್ ಹತ್ರ ನೀವು ಮಾತಾಡ್ಬೇಕಾದ್ರೆ ನನ್ನ ಟಾರ್ಗೆಟ್ಗಳು ಎಷ್ಟು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋದು ಆಕ್ಚುಲಿ ಬೆಟರ್. ರೈಟ್. ಡಯಾಬಿಟೀಸ್ ಮಾತಾಡ್ಬೇಕಾದ್ರೆ ನಾವು ಹೆರಿಡೇಟರಿ ಫ್ಯಾಕ್ಟರ್ ಕೂಡ ಮಾತಾಡ್ಬೇಕು, ಜೀನ್ ಫ್ಯಾಕ್ಟರ್ ಮಾತಾಡ್ಬೇಕು. ಸೊ ಹೌ ಕ್ರೂಷಿಯಲ್ ಇಸ್ ಇಟ್, ಮತ್ತೆ ಎಷ್ಟು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ? ಈಗ ತಂದೆಗೆ ಇರುತ್ತೆ, ಸೊ ನಮಗೆ ಬಂದ್ಬಿಡುತ್ತೆ ಅನ್ನೋ ಆತಂಕದಲ್ಲೇ ಜೀವನ ಕಳೀತಾ ಇರ್ತಾರೆ. ಸೊ ವಾಟ್ ಇಸ್ ದ ಪರ್ಸೆಂಟೇಜ್, ರಿಸ್ಕ್ ಪರ್ಸೆಂಟೇಜ್ ಅಂತ? ನಮ್ಮ ಕುಟುಂಬದಲ್ಲಿ ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಫಸ್ಟ್ ಡಿಗ್ರಿ ಅಂದ್ರೆ ರಕ್ತ ಸಂಬಂಧ, ಫಸ್ಟ್ ಡಿಗ್ರಿ. ಸೊ ತಂದೆ, ತಾಯಿ, ಮಕ್ಕಳು ಇವರೆಲ್ಲ ಫಸ್ಟ್ ಡಿಗ್ರೀಸ್ ಆಗ್ತಾರೆ. ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಶುಗರ್ ಇದ್ರೆ ನಮಗ್ ಬರುವ ಚಾನ್ಸಸ್ 30 to 40%. ಇಬ್ಬರಿಗಿದ್ರೆ ಬರುವ ಚಾನ್ಸಸ್ 60 to 70%. ಆದ್ರೆ ನಮ್ಮ ಕ್ಲಿನಿಕ್ ನಲ್ಲಿ ಯೂಶಲಿ ಪೇಷಂಟ್ಸ್ ಕೇಳೋ ವಿಷಯ ಏನು ಅಂದ್ರೆ, ನನ್ನ ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲ, ನನ್ಗೆ ಯಾಕೆ ಬಂತು? ಸೊ ವಿಚ್ ಮೀನ್ಸ್ ದಟ್ ನಮ್ದು ಹೆರಿಡಿಟ್ರಿ ನಮಗೆ ಪ್ರೊಟೆಕ್ಟ್ ಮಾಡೋ ಜೀನ್ಸ್ ಕೊಟ್ಟಿದ್ರು ಕೂಡ ನಮ್ಮ ಜೀವನ ಶೈಲಿ ಇನ್ಫ್ಲೂಯೆನ್ಸ್ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಅದನ್ನ ಮೀರಿ ಕೂಡ ನಮಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಇದೆ. ಸೊ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡೋದು ಇದೊಂದೇ ವಿಷಯ, ಇಂಡಿಯನ್ಸ್ಗೆ ಡಯಾಬಿಟೀಸ್ ಬರೋ ಚಾನ್ಸ್ ಹೆಚ್ಚು. ಸೊ ಅದು ಒಂದೇ ಕಾರಣ ಸಾಕು ಡಯಾಬಿಟೀಸ್ಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ. ಎರಡನೇದು, ನಮ್ದು ಯಾರ್ದು ಜೀವನ ಶೈಲಿ ಬಂದು ಆಕ್ಟಿವ್ ಇಲ್ಲ, ಯೂಶಲಿ ಸೆಡೆಂಟರಿನೇ. ಸೊ ಒಂದು ದಿನದಲ್ಲಿ ನಾವು 6ರಿಂದ 8 ಗಂಟೆ ಕೂತಿರೋ ಕೆಲಸನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜೀವನ ಸೆಡೆಂಟರಿ, ಅದು ಇನ್ನೊಂದು ರಿಸ್ಕ್ ಫ್ಯಾಕ್ಟರ್. ಮೂರನೇದು, ನಮ್ಮ ಜೀವನದಲ್ಲಿ ನಮ್ದು BMI ಅಂತ ಚೆಕ್ ಮಾಡ್ತೀವಿ. BMI ಬಂದು ಇತ್ತೀಚೆಗೆ ಪಬ್ಲಿಷ್ ಆಗಿರೋ ಡೇಟಾದಲ್ಲಿ ಕ್ಲೋಸ್ ಟು 60% ಅವ್ರದ್ದು BMI ಹೆಚ್ಚಾಗಿದೆ.
ಯಾರ್ದು BMI ಲೆಸ್ ದೆನ್ 23 kg/m² ಯೂಶಲಿ ಇರಲ್ಲ. ದಟ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಫ್ಯಾಮಿಲಿ ಮೆಂಬರ್ನಲ್ಲಿ ಯಾರಿಗಾದ್ರೂ ಶುಗರ್ ಇದೆ ಅಂದ್ರೆ ಅದು ರಿಸ್ಕ್ ಫ್ಯಾಕ್ಟರ್. ನಿಮಗೆ BP ಇದ್ರೆ ಅದು ಶುಗರ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್. ನಿಮಗೆ ಕೊಲೆಸ್ಟ್ರಾಲ್ ಇದ್ರೆ ಅದು ಶುಗರ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್. ಹೆಂಗಸರಲ್ಲಿ PCOS ಅಂತ ಹೇಳ್ತಾರೆ. ಹೌದು, PCOS ಇದ್ರೆ ಡಯಾಬಿಟೀಸ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನಿಮ್ಮ ಮಗುವಿನ ವೆಯ್ಟ್ ಹುಟ್ಟಿದ ತಕ್ಷಣ ನಿಮ್ಮ ಮಗುವಿನ ವೆಯ್ಟ್ ಬಂದು 4 kgs ಅಷ್ಟಿತ್ತು ಅಂದ್ರೆ ಅದು ಕೂಡ ನಿಮಗೆ ಡಯಾಬಿಟೀಸ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್. ಸೊ ಹಿಂಗೆ ನೀವು ನಿಮ್ಮ ಇಂಡಿವಿಜುವಲ್ ರಿಸ್ಕ್ ಫ್ಯಾಕ್ಟರ್ನ ಚೆಕ್ ಮಾಡಿ ನೋಡಿದ್ರೆ ನಾವು ಎಲ್ಲರೂ ರಿಸ್ಕ್ನಲ್ಲೇ ಇದ್ದೀವಿ. ಸೊ ಅದಕ್ಕೆ ಏನು ಅಂದರೆ ನಮ್ಮ ರಿಸ್ಕ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಿವೆಂಟ್ ಮಾಡೋದು ಆ್ಯಕ್ಚುಲಿ ಈಸಿಯರ್. ಓಕೆ, ಡಯಾಬಿಟೀಸ್ನ ಟ್ರೀಟ್ ಮಾಡೋದಕ್ಕಿಂತ ಪ್ರಿವೆಂಟ್ ಮಾಡೋದು ಈಸಿಯರ್. ಓಕೆ, ನೀವು ಗೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ ಹೇಳ್ತಾ ಇದ್ರಿ. ತುಂಬ ಜನ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಮುಗಿದ ಕೂಡಲೇ ಡಯಾಬಿಟೀಸ್ ಹೋಗುತ್ತೆ ಅಂತ ಕೇಳಿದ್ದೀವಿ, ಬಟ್ ಕೆಲವರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕೆ ಈ ರೀತಿ ಚೇಂಜಸ್ ಅಂತ? ಕರೆಕ್ಟ್. ಆ ಥರ ಆಗುವ ಪರಿಸ್ಥಿತಿನಲ್ಲಿ 2 ಕಾರಣ ಇರ್ಬೋದು. ಒಂದು, ಅವರಿಗೆ ಡಯಾಬಿಟೀಸ್ ಇತ್ತು, ಅದನ್ನ ನಾವು ಚೆಕ್ಕೇ ಮಾಡಿಲ್ಲ. ಚೆಕ್ ಮಾಡದೆ ನಾವು ಪ್ರೆಗ್ನೆಂಟ್ ಆಗ್ಬಿಟ್ವಿ. ಸೊ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಗೊತ್ತಾಯ್ತು. ಆದ್ರೆ ಅದು ಟೈಪ್ 2 ಡಯಾಬಿಟೀಸ್ ಮುಂಚೆಯಿಂದಾನೇ ಇತ್ತು ಅಂದ್ರೆ ಅದು ಡೆಲಿವರಿ ಆದ್ಮೇಲೂ ಹಂಗೆ ಕಂಟಿನ್ಯೂ ಆಗುತ್ತೆ. ಎರಡನೇದು ಏನು ಅಂದ್ರೆ, ಜೆಸ್ಟೇಷನಲ್ ಡಯಾಬಿಟೀಸ್ ಬಂತು ಅಂದ್ರೆ ಮೋಸ್ಟ್ಲಿ 90% ಅವರಿಗೆ ನಾರ್ಮಲ್ ಆಗುತ್ತೆ. ಆದ್ರೆ ನೆಕ್ಸ್ಟ್ 5 ವರ್ಷದೊಳಗಡೆ ಅಪ್ ಟು 50% ಅವರಿಗೆ ಟೈಪ್ 2 ಡಯಾಬಿಟೀಸ್ ಕಾಣಿಸ್ಕೊಳ್ಳೋದಕ್ಕೆ ಚಾನ್ಸ್ ಇದೆ. ಅದು ನಾನು ಮತ್ತೆ ಹೇಳ್ತೀನಿ. ಇವಾಗ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಬಂತು ಅಂತ ಇಟ್ಕೊಳ್ಳಿ, ಪ್ರೆಗ್ನೆನ್ಸಿನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೀರಾ, 3 ತಿಂಗಳಾದ್ಮೇಲೆ ಚೆಕ್ ಮಾಡಿಸಿದ್ರಿ, ನಾರ್ಮಲ್ ಬಂತು, ಅದ್ರ ಬಗ್ಗೆ ಮರ್ತು ಬಿಟ್ವಿ. ನೆಕ್ಸ್ಟ್ ಇನ್ನೊಂದು 3 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ಪ್ರೆಗ್ನೆಂಟ್ ಆದ್ವಿ, ಅವಾಗ ಶುಗರ್ ಜಾಸ್ತಿ ಆಗೋದಕ್ಕೆ ಅಟ್ಲೀಸ್ಟ್ 30 to 40% ಚಾನ್ಸ್ ಇದೆ. ಸೊ ಗರ್ಭಿಣಿಯ ಹೆಂಗಸರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಶುಗರ್ ಹೆಚ್ಚಾಗಿದ್ದರೆ ಪ್ರತಿ ವರ್ಷವೂ ನಿಮ್ಮ ಶುಗರನ್ನು ಚೆಕ್ ಮಾಡಿಕೊಂಡು ಅದು ಟೈಪ್ 2 ಡಯಾಬಿಟೀಸ್ ಬರದೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕಂಟಿನ್ಯೂಸ್ ಆಗಿ ನಡೆಸಬೇಕು. ಸೊ ಮಗು ಹುಟ್ಟಿದ ತಕ್ಷಣ ಅವ್ರ ಮಗುವಿನ ಕೇರ್ನಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ತನ್ನ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಮಗುವಿನ ಬರ್ಡೇ ಹತ್ರಕ್ಕೆ ನಿಮ್ದೊಂದ್ಸತಿ ನಿಮ್ಮ ಶುಗರ್ ಚೆಕ್ ಮಾಡ್ಕೊಳ್ಬೇಕು. ವೆಲ್ ಸೆಡ್. ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ವೀಕ್ಷಕರೇ, ಇನ್ನು ತುಂಬಾ ಜನಕ್ಕೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಡಯಾಬಿಟಿಸ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋ ಕುತೂಹಲ ಇರುತ್ತೆ. ಆ ಪ್ರಶ್ನೆಗೂ ಉತ್ತರವನ್ನು ನೋಡ್ತಾ ಹೋಗೋಣ. ಜೊತೆಗೆ ರಿವರ್ಸ್ ಡಯಾಬಿಟಿಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ರಿವರ್ಸ್ ಡಯಾಬಿಟಿಸ್ ಒಳ್ಳೇದಾ ಕೆಟ್ಟದ್ದಾ ಅಥವಾ ಹೇಗೆ ಮಾಡಕ್ ಸಾಧ್ಯ ಇದೆ, ನಿಜಕ್ಕೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ನಿತ್ಯ ಸಂಜೀವಿನಿಯಲ್ಲಿ ನಾವು ಇವತ್ತು ಡಯಾಬಿಟೀಸ್ ಅನ್ನುವಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ವಾಪಸ್ ಹೋಗ್ತೀನಿ. ಡಾಕ್ಟರ್ ಚಿತ್ರ, ಈಗ ರಿವರ್ಸ್ ಡಯಾಬಿಟೀಸ್ ಬಗ್ಗೆ ನಾವು ಮಾತಾಡ್ಬೇಕು ಟ್ರೀಟ್ಮೆಂಟ್ಗಿಂತ ಮುಂಚೆ. ಸೊ ರಿವರ್ಸ್ ಡಯಾಬಿಟೀಸ್ ನಿಜವಾಗ್ಲೂ ಸಾಧ್ಯ ಇದೆಯಾ? ರಿವರ್ಸ್ ಡಯಾಬಿಟೀಸ್ ತಗೊಂಡು ಗೆದ್ರು ಲಾಂಗ್ ಹೆಲ್ತ್ ಪೀರಿಯಡ್ ಅಲ್ಲಿ ಅದು ಸಮಸ್ಯೆ ಆಗತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಪ್ರಖ್ಯಾತ ವೈದ್ಯರೊಬ್ಬರದ್ದು ಸಾವು ಕೂಡ ಅದಕ್ಕೆ ಆಯ್ತು ಅಂತ ಕೆಲವರು ಹೇಳ್ತಾರೆ. ಅದು ನಿಜಾನೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಸೊ ಏನ್ ಹೇಳ್ತೀರಿ? ಓಕೆ, ಯಾವುದೇ ಡಾಕ್ಟರ್ನ ನೀವು ಕೇಳಿದ್ರೆ ಅವ್ರು ಬಂದು ರಿವರ್ಸಲ್ ಅನ್ನೋ ವರ್ಡನ್ನ ಯೂಸ್ ಮಾಡೋದಕ್ಕೆ ಅಂಜ್ತಾರೆ. ನಾವು ಯೂಸ್ ಮಾಡೋ ಟರ್ಮ್ ಬಂದು ರೆಮಿಷನ್. ಇದೆರಡಕ್ಕೂ ಒಂದು ಇಂಪಾರ್ಟೆಂಟ್ ವ್ಯತ್ಯಾಸ ಇದೆ. ರಿವರ್ಸಲ್ ಅಂದ್ರೆ ಹೋಗ್ಬಿಡ್ತು ಅಂತ, ಆದ್ರೆ ರೆಮಿಷನ್ ಅಂದ್ರೆ ಸದ್ಯಕ್ಕೆ ಕಂಟ್ರೋಲಿಗೆ ಬಂದಿದೆ, ಮುಂದೆ ವಾಪಸ್ ಬರ್ಲಿಕ್ಕೆ ಚಾನ್ಸ್ ಇದೆ. ಸೊ ಡಯಾಬಿಟೀಸ್ ಬಂದು ಯೂಶಲಿ ನಾವು ರೆಮಿಷನ್ ಅನ್ನೋ ಟರ್ಮ್ನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಇವತ್ತು ನಾನು ಇದೆಷ್ಟೆಲ್ಲ ಮಾಡಿದೆ, ನನ್ನ ಶುಗರ್ ನಾರ್ಮಲ್ ಬಂದುಬಿಡ್ತು, ಇನ್ಮೇಲೆ ನಾನು ಶುಗರ್ ಚೆಕ್ ಮಾಡಲ್ಲ ಅನ್ನೋದು ಯಾವತ್ತೂ ಡಯಾಬಿಟೀಸ್ ಜೊತೆಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ರೆಮಿಷನ್ ಅನ್ನೋ ವರ್ಡ್ನ ನಾವು ಯೂಶ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ಏನು ತಿಳ್ಕೊಳ್ಬೇಕು ಅಂದರೆ, ಈ ರೆಮಿಷನ್ ಆಫ್ ಡಯಾಬಿಟೀಸ್ ಬಂದು ಓನ್ಲಿ ಫಾರ್ ಟೈಪ್ 2 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ಇದೆಯಲ್ಲ, ಅದು ಇನ್ಸುಲಿನ್ ಬೇಕಾಗೋ ಡಯಾಬಿಟೀಸ್, ಅದರಲ್ಲಿ ರೆಮಿಷನ್ ರಿವರ್ಸಲ್ ಬಗ್ಗೆ ಮಾತಾಡೋಕ್ಕೆ ಟೈಮೇ ಇಲ್ಲ. ಇದು ಯಾಕೆ ನಾನು ಈ ಜಾಗದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಲವಾರು ಮಕ್ಕಳಿನ ತಂದೆ ತಾಯಿಗಳು ಈ ಥರ ರಿವರ್ಸಲ್ ಬಗ್ಗೆ ಕೇಳಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಪ್ರೋಗ್ರಾಮ್ ಒಳಗೆ ಸೇರಿಸಿ ಇನ್ಸುಲಿನ್ ನಿಲ್ಲಿಸಿ ಮಕ್ಕಳನ್ನ ಕಳ್ಕೊಂಡಿದ್ದ ಪರಿಸ್ಥಿತಿ ಕೂಡ ಇದೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ರಿವರ್ಸಲ್ ಅನ್ನೋದನ್ನ ನಿಮ್ಮ ಡಾಕ್ಟರ್ ಜೊತೆ ಮಾತಾಡೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ಡಯಾಬಿಟೀಸ್ ಯಾವ ಥರದ ಡಯಾಬಿಟೀಸ್ ಅಂತ ಅರ್ಥ ಮಾಡ್ಕೊಂಡು ಅದಾದಮೇಲೆ ನಿಮ್ದು ಓನ್ ರಿಸ್ಕ್ ನೋಡ್ಕೊಳ್ಬೇಕು. ಇಷ್ಟೊಂದು ವರ್ಷ, ಮೇ ಬಿ ಒಂದು 5 ರಿಂದ 10 ವರ್ಷದ ಹಿಂದೆವರೆಗೂ ಡಯಾಬಿಟೀಸ್ ಇಸ್ ಅ ಪರ್ಮನೆಂಟ್ ಡಿಸಾರ್ಡರ್, ಕ್ರಾನಿಕ್ ಕಂಡೀಷನ್, ಕಂಟಿನ್ಯೂಸ್ ಆಗಿ ಟ್ರೀಟ್ ಮಾಡಬೇಕು ಅಂತಾನೆ ಅನ್ಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಬಂದು ಲಾಸ್ಟ್ ಒಂದು 10 yearsನಲ್ಲಿ ಏನು ಎವಿಡೆನ್ಸ್ ಬಂದಿದೆ ಅಂದರೆ, ನಮ್ಮ ಜೀವನ ಶೈಲಿಯನ್ನು ಕಂಟಿನ್ಯೂಸ್ ಆಗಿ, ಪರ್ಸಿಸ್ಟೆಂಟ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಎವ್ರಿ ಡೇ ಜೀವನ ರೀತಿಯನ್ನ ಚೇಂಜ್ ಮಾಡಿ ನಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಂಡು ಬಂದರೆ ಡಯಾಬಿಟೀಸ್ ಬಂದು ಔಷಧಿಗಳು ಕಡಿಮೆ ಮಾಡ್ಕೊಂಡು ಬಂದು ನಿಲ್ಲಿಸೋದಕ್ಕೆ ಚಾನ್ಸ್ ಇದೆ. ಎಷ್ಟು ಮಟ್ಟಕ್ಕೆ ವೇಟ್ ಕಡಿಮೆ ಮಾಡ್ತೀವೋ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಒಂದು ನೀವು 10% ವೇಟ್
ಕಡಿಮೆ ಮಾಡಿದ್ರೆ ಶುಗರ್ ನಾರ್ಮಲೈಸ್ ಆಗೋಕ್ಕೆ 25% ಚಾನ್ಸ್ ಇದೆ. ಒಂದು 20% ವೇಟ್ ಕಡಿಮೆ ಮಾಡಿದ್ರೆ ಚಾನ್ಸಸ್ 50% ಇದೆ. ಆದರೆ ಇದನ್ನ ಹೇಗೆ ಮಾಡ್ತೀವಿ ಅನ್ನೋದು ಇಸ್ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಸೇರ್ಕೊಳ್ತಾರೆ, ಅದರಲ್ಲಿ ಅವ್ರು ಬಂದು ಸ್ಟ್ರಿಕ್ಟಾಗಿ ಡಯಟ್ ಚೇಂಜ್ ಮಾಡಿಬಿಡ್ತಾರೆ. ಬರೀ ವೆಜಿಟೇಬಲ್ಸ್, ಬರೀ ಸೂಪ್, ಬರೀ ಒಂಥರದ ಊಟ ಅಷ್ಟೇ ಅಂತ ಒಂದು 3-4 ತಿಂಗಳು ಮಾಡ್ತಾರೆ. ಸೊ ನಮ್ದು ಆ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಆಗ್ಬಿಡ್ತು ಅಂದರೆ ಶುಗರ್ ಕಡಿಮೆ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆದರೆ ಆ ಪ್ರೋಗ್ರಾಮ್ ಮುಗಿಸಿದ ತಕ್ಷಣ ಅವ್ರು ನಾರ್ಮಲ್ ಲೈಫಿಗೆ ಬರಲೇಬೇಕಲ್ಲ. ಕರೆಕ್ಟ್. ಸೊ ನಾರ್ಮಲ್ ಲೈಫ್ನಲ್ಲಿ ಅವ್ರು ನಾರ್ಮಲ್ ಊಟ ಶುರು ಮಾಡಿದಾಗ ಅವ್ರದ್ದು ಶುಗರ್ಸ್ ಜಾಸ್ತಿ ಆಗಿ 300-400 ಆಗಿ ಹಾಸ್ಪಿಟ್ಲಲ್ಲಿ ಬಂದು ಅಡ್ಮಿಟ್ ಆಗೋದು ನಾವು ನೋಡಿದ್ದೀವಿ. ಸೊ ಇದನ್ನ ನೀವು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ನಿಮ್ಮ ಡಾಕ್ಟರ್ ಜೊತೆನೆ ಮಾತಾಡಿ, ಅವ್ರಿಗೆ ತಿಳಿಸಿ ನಾನು ಈ ಥರ ಪ್ರೋಗ್ರಾಮ್ ಸೇರಬೇಕು ಅಂತ ಇದ್ದೀರಿ, ಇಲ್ಲ ಅದು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ತಿಳಿಸಿದ್ರೆ ಅವ್ರು ನಿಮ್ಮದು ಔಷಧಿಗಳನ್ನು ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಂಡು ಬರ್ಬೋದು. ಒಂದು ಹೆಜ್ಜೆ ಬಿಟ್ಟು ಒಂದು ಹೆಜ್ಜೆ ಕಡಿಮೆ ಮಾಡ್ಕೊಂಡು ಬಂದು ಕಂಟ್ರೋಲಲ್ಲಿ ಇಟ್ಕೊಂಡ್ರು ಕಾಂಪ್ಲಿಕೇಶನ್ಸ್ ಇಲ್ಲದೆ ನೀವು ಡಯಾಬಿಟೀಸ್ ರಿವರ್ಸಲ್ನ ಅಟೆಂಪ್ಟ್ ಮಾಡ್ಬೋದು. ಸೊ ಇದು ವೈದ್ಯರ ಸಲಹೆ ಜೊತೆಗೆ ಟ್ರೈ ಮಾಡಿದ್ರೆ ಬೆಟರ್. ಬಟ್ ಕಾರ್ನರ್ ಸ್ಟೋನ್ ಬಂದು ಊಟದ ಪದ್ಧತಿ ಚೇಂಜ್ ಮಾಡೋದೇ ಕಷ್ಟವಾದ ಕೆಲಸ. 80% ಇಸ್ ಅಬೌಟ್ ಊಟದ ಪದ್ಧತಿ ಚೇಂಜ್ ಮಾಡೋದೇ. ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡೋದು, ಸ್ಲೀಪ್ ಮ್ಯಾನೇಜ್ ಮಾಡೋದು, ಮತ್ತೆ ಎಕ್ಸಸೈಸ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ. ಸೊ ಈಗ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿ ಕೊಡ್ತೀವಿ? ಟ್ರೀಟ್ಮೆಂಟು, ಟೆಸ್ಟಿಂಗು, ಟ್ರ್ಯಾಕಿಂಗು ಯಾವ ರೀತಿ ಆಗುತ್ತೆ ಒಬ್ಬ ಪೇಷಂಟ್ ವಿಚಾರದಲ್ಲಿ, ಪೇಷಂಟ್ ಆಯಾಮದಲ್ಲಿ ಮಾತಾಡೋದಾದ್ರೆ? ಓಕೆ. ಸೊ ಕಾಂಪ್ರಹೆನ್ಸಿವ್ ಆಗಿ ಡಯಾಬಿಟೀಸ್ ಕೇರನ್ನು ಪಡ್ಕೊಳ್ತೀವಿ. ಡಯಾಬಿಟೀಸ್ದು ಮೇನ್ ಪ್ರಾಬ್ಲಮ್ ಏನು ಅಂದರೆ ಇದು ಬ್ಲಡ್ನಲ್ಲಿ ಶುಗರ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ಹಲವಾರು ಆರ್ಗನ್ಸ್ ಮೇಲೆ ಎಫೆಕ್ಟ್ಗಳು ಬೀಳುತ್ತೆ. ಸೊ ಕಿಡ್ನಿ ಮೇಲೆ, ಕಣ್ಣಿನ ಮೇಲೆ, ಹಾರ್ಟ್ ಮೇಲೆ, ಬ್ರೈನಿಗೆ ಬ್ಲಡ್ ತೊಗೊಂಡು ಹೋಗ್ತಾ ಇರೋ ಬ್ಲಡ್ ವೆಸಲ್ ಮೇಲೆ, ಕಾಲಿನಲ್ಲಿರೋ ನರಗಳ ಮೇಲೆ, ಇವೆಲ್ಲ ಆರ್ಗನ್ಸನ್ನು ನಾವು ಫಸ್ಟು ಡೀಟೇಲಾಗಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ ನೀವು ಬಂದಿದ್ದ ತಕ್ಷಣ ಇದೆಲ್ಲ ಹೇಗಿದೆ ಅಂತ. ಪ್ಲಸ್ ನಿಮ್ಮ ದಿನ ಹೇಗಿದೆ, ಎಷ್ಟು ಗಂಟೆಗೆ ನೀವು ಎಷ್ಟು ಅವರ್ಸ್ ನಿದ್ದೆ ಮಾಡ್ತೀರಾ, ಎಷ್ಟು ಅವರ್ ಕೆಲಸ ಮಾಡ್ತೀರಾ, ಎಷ್ಟು ಅವರ್ ಟ್ರಾವೆಲ್ ಮಾಡ್ತೀರಾ, ನಿಮ್ಮದು ಎವ್ರಿಡೇ ಶೆಡ್ಯೂಲ್ ಅರ್ಥ ಮಾಡಿಕೊಂಡು ಅದರಲ್ಲಿ ನಿಮ್ಮ ನ್ಯೂಟ್ರಿಷನ್ ಹೇಗೆ ಇಂಪ್ರೂವ್ ಮಾಡಬೇಕು, ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಕಲ್ತ್ಕೊಳ್ಬೇಕು, ನಿಮ್ಮ ಸ್ಲೀಪ್ ಹೇಗೆ ಇಂಪ್ರೂವ್ ಮಾಡಬೇಕು, ನಿಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಜೊತೆಗೆ ಹೇಗೆ ಎಕ್ಸಸೈಸ್ ಮಾಡಬೇಕು, ಇದನ್ನು ನೋಡಿ ನಿಮ್ಮ ಡೈಲಿ ರುಟೀನಿಗೆ ತಕ್ಕಂತೆ ನಾವು ಮೆಡಿಕೇಶನ್ಸ್ ಅಡ್ಜಸ್ಟ್ ಮಾಡ್ತೀವಿ. ಅದೇ ಥರ ರೆಮಿಷನ್ ಆಫ್ ಡಯಾಬಿಟೀಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೂ ಅದನ್ನು ನಾವು ಫೆಸಿಲಿಟೇಟ್ ಮಾಡ್ತೀವಿ. ಇದಲ್ಲದೆ ಡಯಾಬಿಟೀಸ್ದು ಏನು ಅಂದರೆ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಈ ಎಲ್ಲ ಆರ್ಗನ್ಸನ್ನು ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಪ್ರತಿ ವರ್ಷ ಕಣ್ಣು, ಕಿಡ್ನಿ ಹೇಗಿದೆ ಅಂತ ನೋಡ್ಕೊಳ್ಬೇಕು, ಪ್ರತಿ ವರ್ಷ ನರ್ವ್ಸ್ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಪ್ಲಸ್ ಡಯಾಬಿಟೀಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಜಾಸ್ತಿ ಇದೆ, ಸ್ಟ್ರೋಕ್ ಬರೋ ರಿಸ್ಕ್ ಜಾಸ್ತಿ ಇದೆ. ಅವೆಲ್ಲನೂ ಮಿನಿಮೈಸ್ ಮಾಡೋದಕ್ಕೆ ಕೂಡ ಔಷಧಿ ಪಡ್ಕೊಳ್ಬೇಕು. ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾರೆ. ಓಕೆ. ಡಯಾಬಿಟೀಸ್ಗೆ ಟ್ರೀಟ್ಮೆಂಟ್ ಕಾಂಪ್ರಹೆನ್ಸಿವ್ ಆಗಿ ಆಗಬೇಕು ಅಂತ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಕ ಹಂತದಲ್ಲಿ ಟ್ಯಾಬ್ಲೆಟ್ ಅನ್ನ ತಗೊಳ್ತಾ ಇರ್ತಾರೆ ಈಗ ಡಯಾಬಿಟೀಸ್ಗೆ ಅಂತ ಹೇಳಿ. ಕಂಟ್ರೋಲ್ಗೆ ಬಂತು ಶುಗರು ಅಂತ ನೋಡಿದ ತಕ್ಷಣ ಟ್ಯಾಬ್ಲೆಟ್ ಅನ್ನು ಮರ್ತೋಗ್ಬಿಡ್ತಾರೆ. ಇದು ಎಷ್ಟು ಡೇಂಜರಸ್ ಅಂತ? ತುಂಬಾ ಡೇಂಜರಸ್ ಇದು. ಸೊ ಡಯಾಬಿಟೀಸಿನ ಎಲ್ಲ ಔಷಧಿಗಳು ಎಷ್ಟು ಹೊತ್ತಿಗೆ ತಗೊಳ್ತೀವೋ ಅಷ್ಟು ಹೊತ್ತಿಗೆ ಕೆಲಸ ಮಾಡುತ್ತೆ. ಯೂಶಲಿ 8ರಿಂದ 12 ಅವರ್ ಕೆಲಸ ಮಾಡುತ್ತೆ. ಸೊ ನಾವು ಮಾತ್ರೆ ತಗೊಂಡು 4 ಗಂಟೆ ಆದ್ಮೇಲೆ ಟೆಸ್ಟ್ ಮಾಡಿದ್ರೆ ಶುಗರ್ ಕಂಟ್ರೋಲ್ ನಲ್ಲೇ ಇರುತ್ತೆ. ಆದ್ರೆ ಮಾತ್ರೆ ಬಿಟ್ಟು ನೆಕ್ಸ್ಟ್ ಡೇ ಟೆಸ್ಟ್ ಮಾಡಿದ್ರೆ ಶುಗರ್ ಮತ್ತೆ 300ಗೆ ಹೋಗಿರುತ್ತೆ. ಆದ್ರೆ ಇದು ಮಾತ್ರೆ ಇಲ್ಲದೆ ಶುಗರ್ ಕಂಟ್ರೋಲ್ ಮಾಡ್ಬೇಕಂತ ಆಸೆ ಎಲ್ಲರಿಗೂ ಇರುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡೋ ಜೀವನ ಶೈಲಿಯ ಚೇಂಜಸ್ ತುಂಬಾ ಕಷ್ಟ. ಕರೆಕ್ಟ್, ಕರೆಕ್ಟ್. ಸೊ ಅದರಿಂದ ಇದು ಬ್ಯಾಕ್ ಅಂಡ್ ಫೋರ್ತ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಯೂಶಲಿ ಸಡನ್ ಆಗಿ ನಿಮ್ದು ತಿನ್ನುವ ಪದ್ಧತಿಯೋ ಇಲ್ಲ ಜೀವನ ಶೈಲಿಯೋ ಸಡನ್ ಆಗಿ ಚೇಂಜ್ ಮಾಡೋದಕ್ಕಿಂತ ಔಷಧಿ ತಗೊಳ್ತಾ ಗ್ರಾಜುವಲಿ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡು ಬಂದ್ರೆ ನಿಮ್ ಶುಗರ್ 6.5 ಒಳಗಡೆ ಹೋಯ್ತು ಅಂದ್ರೆ ನಿಮ್ ಡಾಕ್ಟರ್ಸ್ ಔಷಧಿ ಕಡಿಮೆ ಮಾಡ್ತಾರೆ. ಅದಕ್ಕೆ ಡಿಎಸ್ಕಲೇಷನ್ ಆಫ್ ಮೆಡಿಕೇಶನ್ ಅಂತಾರೆ. ಸೊ ಇವಾಗ ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಂಡ್ರಿ, ನೀವು ದಿನ ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಊಟದಲ್ಲಿ ನೀವು ವೆಜಿಟೇಬಲ್ಸ್, ಪ್ರೋಟೀನ್ ಇನ್ಕ್ರೀಸ್ ಮಾಡಿ ಶುಗರ್ ಕಂಟ್ರೋಲ್ ಬರ್ತಾ ಇದೆ ಅಂದ್ರೆ ನಾವು ಮಾತ್ರೆಗಳು ಕಡಿಮೆ ಮಾಡ್ಕೊಂಡು ಬರ್ತೀವಿ. ಓಕೆ. ವುಮೆನ್ ಮೆನ್ ಅಂತ ಏನಾದ್ರೂ ಇದರಲ್ಲಿ ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ? ಕೆಲವು ಆರೋಗ್ಯ ಸಮಸ್ಯೆಗಳು, ಥೈರಾಯ್ಡ್ ಫಾರ್ ಎಕ್ಸಾಂಪಲ್, ವುಮೆನ್ ಅಲ್ಲಿ ಹೆಚ್ಚು ಕಾಣಿಸುತ್ತೆ. ಇದ್ರ ಡಯಾಬಿಟೀಸ್ ಅಲ್ಲಿ ಏನಾದ್ರೂ ಜೆಂಡರ್ ಬೇಸ್ಡ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡಿದಾಗ ಕೇಸ್ ಸ್ಟಡಿ ಜಾಸ್ತಿ ಇಂಥವ್ರಲ್ಲಿ ಕಾಣಿಸುತ್ತೆ ಅಂತ ಹೇಳಕ್ ಬರುತ್ತಾ? ಡಯಾಬಿಟೀಸ್ ಆಕ್ಚುಲಿ ಗಂಡಸರಲ್ಲಿ ಹೆಚ್ಚಿದೆ. ಆದ್ರೆ ಹೆಂಗಸರಲ್ಲಿ ಡಯಾಬಿಟೀಸ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಬರುವ ಚಾನ್ಸಸ್ ಹೆಚ್ಚು. ಓಕೆ. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 2 ಏನಂದ್ರೆ ಇವಾಗ ಚಿಕ್ಕ ವಯಸ್ಸು ಹೆಂಗಸರಿಗೆ ಕೂಡ ಡಯಾಬಿಟೀಸ್ ಬರ್ತಾ ಇದೆ. ಸೊ ಲೆಟಸ್ ನಿಮ್ಗೆ 25 ವಯಸ್ಸಾಗಿದೆ, ನೀವು ಇವಾಗ ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ, ಆದ್ರೆ ನಿಮ್ ಶುಗರ್ ಜಾಸ್ತಿ ಇದೆ, ಕಂಟ್ರೋಲ್ನಲ್ಲಿ ಇಲ್ಲ, 300 ಮೇಲಿದೆ ಅಂದ್ರೆ ಆ ಪ್ರೆಗ್ನೆನ್ಸಿನಲ್ಲಿ ಇರುವ ಮಗುವಿಗೆ ಆರ್ಗನ್ಸ್ ಡೆವಲಪ್ ಆಗೋದ್ರಲ್ಲಿ ತೊಂದರೆ ಬರೋದಕ್ಕೆ ಚಾನ್ಸ್ ಇದೆ. ಅದಲ್ಲದೆ ಆ ಮಗು ಹುಟ್ಟಿ ಬೆಳೆದ ನಂತರ
ಅದಕ್ಕೆ ಡಯಾಬಿಟೀಸ್ ಬರುವ ಚಾನ್ಸಸ್ ಹೆಚ್ಚಾಗುತ್ತದೆ. ಸೊ ಡೆಫಿನೆಟ್ಲಿ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಶುಗರ್ಸ್ ಚೆಕ್ ಮಾಡ್ಕೊಳ್ಳೇಬೇಕು. ಎವ್ರಿ ಇಯರ್ ಚೆಕ್ ಮಾಡ್ಕೊಳ್ಬೇಕು, ಥೈರಾಯ್ಡ್ ಚೆಕ್ ಮಾಡಬೇಕು, ಹಿಮೋಗ್ಲೋಬಿನ್ ಹೇಗಿದೆ ಚೆಕ್ ಮಾಡಲೇಬೇಕು, ಪ್ಲಸ್ ಪ್ರತಿ ವರ್ಷ ಚೆಕ್ ಮಾಡಬೇಕಾಗುತ್ತೆ. ಸೊ PCOS ಇರೋ ಹೆಂಗಸರು ಕೂಡ ಅವರ ಶುಗರ್ ಅನ್ನು ಪ್ರತಿ ವರ್ಷ ಚೆಕ್ ಮಾಡಬೇಕು, ಯಾಕಂದ್ರೆ ಅವರಿಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಹೆಚ್ಚು. ಓಕೆ, ಟ್ರೀಟ್ಮೆಂಟ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ಮೇಲೆ ರಿಸಲ್ಟ್ ಅಥವಾ ಚೇಂಜಸ್ ನನ್ನ ಬಾಡಿನಲ್ಲಿ ಇಂಥ ವೀಕ್ನ ನಂತರ ಆಯಿತು ಅಂತ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಒಬ್ರೊಬ್ರು ಕೇಸ್ ಕೂಡ ಬೇರೆ ಬೇರೆ ಇರುತ್ತೆ, ಇಟ್ ಡಿಪೆಂಡ್ಸ್, ಕರೆಕ್ಟ್. ಬಟ್ ಜನರಲೈಸ್ ಆಗಿ ಆನ್ ಎನ್ ಆವರೇಜ್ ಹೇಳೋದಾದ್ರೆ ಎಷ್ಟು ವೀಕಿಂದ ಡಿಫ್ರೆನ್ಸ್ ಕಾಣಿಸುತ್ತೆ? ಶುಗರ್ ಕಂಟ್ರೋಲಿಗೆ ಎಷ್ಟು ವೀಕಿಂದ ಬರುತ್ತೆ ಅಂತ ಹೇಳ್ತೀರಿ? ಓಕೆ, ಏನು ಔಷಧಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ಸುಲಿನ್ ತರ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಶುಗರ್ ಬಂದು 5 ರಿಂದ 10 ದಿನದೊಳಗೆ ಕಂಟ್ರೋಲ್ ಬರುತ್ತೆ. ಟ್ಯಾಬ್ಲೆಟಿನ ಎಫೆಕ್ಟ್ ಬಂದು HbA1c ಚೇಂಜ್ ಆಗೋದಕ್ಕೆ 3 ತಿಂಗಳಾಗುತ್ತೆ. ಆದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಅನ್ನೋ ಇನ್ವಿಸಿಬಲ್ ಡಿಸೀಸಸ್ ಬಗ್ಗೆ ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಾವ್ ಇವತ್ತು ಮಾಡೋ ಟ್ರೀಟ್ಮೆಂಟಿನ ಎಫೆಕ್ಟ್ ನಮ್ಗೆ ಇವತ್ತು ಕಾಣಿಸಲ್ಲ. ಓಕೆ, ಸೊ ಇವತ್ತು ನಾವು ಶುಗರ್ ಟ್ರೀಟ್ ಮಾಡ್ತಾ ಇರೋದು 10-20 ವರ್ಷದ ನಂತರ ಕಣ್ಣು, ಕಿಡ್ನಿ, ಹಾರ್ಟು ಎಲ್ಲ ಆರಾಮಾಗಿರೋದಕ್ಕೆ. ಸೊ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ಮಗು ಬಂದು 5 ದಿನ ಹೋಮ್ವರ್ಕ್ ಮಾಡಿಬಿಟ್ಟು ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ನೌಕರಿ ಸಿಕ್ಕಿಲ್ಲ, ನನಗೆ ಯಾಕೆ ದುಡ್ಡು ಸಿಕ್ಕಿಲ್ಲ ಅಂತ ಕೇಳಿದ್ರೆ ನಾವೇನಂತೀವಿ? ನಗ್ತೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಇವತ್ತು ನಾವು ಶುಗರ್ ಟ್ರೀಟ್ ಮಾಡೋದು ನಿಮ್ಮ 50 ವಯಸ್ಸರಲ್ಲಿ, 60 ವಯಸ್ಸಿನಲ್ಲಿ ನಿಮ್ಮ ಆರೋಗ್ಯ ಆರಾಮಾಗಿರೋದಕ್ಕೆ. ಸೊ ಇದು ಬಂದು ಫೈನಾನ್ಸ್ ನಲ್ಲಿ ಹೇಳ್ತಾರಲ್ಲ ಕಂಪೌಂಡಿಂಗ್ ಅಂತ. ಇವತ್ತು ನಾವು ₹1 ಸೇರಿಸಿದ್ರೇನೆ ನಾಳೆ 1,00,000 ಸೇರೋದು, ಆತರ. ಸೊ ಇದ್ರ ಎಫೆಕ್ಟ್ ಇಮಿಡಿಯೇಟ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಲಾಂಗ್ ಟರ್ಮ್ 10-20 ಇಯರ್ಸ್ ನಲ್ಲಿ ನಿಮ್ಮ ಔಟ್ಕಮ್ಸ್ ಡೆಫಿನೆಟ್ಲಿ ಬೆಟರ್ ಇರುತ್ತೆ. ಡಯಾಬಿಟೀಸ್ ಇರೋರು, ಟ್ರೀಟ್ಮೆಂಟ್ ತಗೊಳ್ತಾರೋ ನಾರ್ಮಲ್ ಲೈಫನ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಷ್ಟು ದೊಡ್ಡ ಕ್ರಾನಿಕ್ ಡಿಸೀಸ್ ಅನ್ನ ಇಟ್ಕೊಂಡು ಅನ್ನೋದು ಪ್ರಶ್ನೆ. ಕರೆಕ್ಟ್. ಈ ವರ್ಷ ವರ್ಲ್ಡ್ ಡಯಾಬಿಟೀಸ್ ಡೇ ಥೀಮ್ ಬಂದು ಡಯಾಬಿಟೀಸ್ ಅಂಡ್ ವೆಲ್ ಬೀಯಿಂಗ್ ಬಂದು ಬೋತ್ ಫಿಸಿಕಲ್ ಅಂಡ್ ಮೆಂಟಲ್. ಡಯಾಬಿಟೀಸ್ ಇರೋರು ನಾನು ಏನ್ ತಿನ್ಬೇಕು, ನಾನು ಲೋ ಶುಗರ್ ಆಗ್ಬಿಡುತ್ತಾ, ನಾನು ಮಾತ್ರೆ ತಗೊಳ್ಬೇಕು, ಇನ್ಸುಲಿನ್ ತಗೊಳ್ಬೇಕು ಅನ್ನೋದು ಬಂದು ಒಂದು ದೊಡ್ಡ ಲೋಡ್ ಅವ್ರ ತಲೆನಲ್ಲಿ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇರುತ್ತೆ. ಬಟ್ ಇವಾಗ ಬಂದಿರೋ ಹೊಸ ಕ್ಲಾಸ್ ಆಫ್ ಮೆಡಿಕೇಶನ್ಸ್ ಗಳಲ್ಲಿ ಲೋ ಶುಗರ್ ಆಗೋ ಚಾನ್ಸಸ್ ಕಮ್ಮಿ ಇದೆ, ವೇಟ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಪ್ಲಸ್ ಇವಾಗ ಇಷ್ಟು ವರ್ಷಗಳಲ್ಲಿ ಡಯಾಬಿಟೀಸ್ ರಿಲೇಟೆಡ್ ಏನ್ ಕಾಂಪ್ಲಿಕೇಶನ್ಸ್ ಬರ್ತಾ ಇತ್ತೋ ಅದಷ್ಟು ಬಂದು ರೆಡ್ಯೂಸ್ ಆಗಿ ಆಲ್ಮೋಸ್ಟ್ ನಾರ್ಮಲ್ ಲೆವೆಲ್ ಬರೋಷ್ಟು ಟೆಕ್ನಾಲಜಿ ಇದೆ. ಪ್ಲಸ್ ಇವಾಗ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ಸ್ಗಳು ಬಂದಿವೆ. ಅದರಲ್ಲಿ ನೀವು ಇವಾಗ ನಾನು ಸ್ವಿಮ್ ಮಾಡ್ಬಿಟ್ಟು ಬರ್ತಾ ಇದ್ದೀನಿ, ನನ್ನ ಶುಗರ್ ಡೌನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ತಕ್ಷಣ ಚೆಕ್ ಮಾಡ್ಕೊಳ್ಳೋಕೆ ಟೆಕ್ನಾಲಜಿ ಇದೆ. ಸೊ ಇನ್ಸುಲಿನ್ ಡೆಲಿವರ್ ಮಾಡೋದಕ್ಕೆ ಇನ್ಸುಲಿನ್ ಪಂಪ್ಸ್ ಬಂದಿದೆ. ಸೊ ಹಲವಾರು ಅಡ್ವಾನ್ಸಸ್ ಎಲ್ಲ ಡ್ರಗ್ಸ್, ಮೆಡಿಕೇಶನ್ಸ್, ಹೆಲ್ತ್ ಕೇರ್ ಎಲ್ಲದರಿಂದ ಆಗೋದ್ರಿಂದ ಡೆಫಿನೆಟ್ಲಿ ಡಯಾಬಿಟೀಸ್ ಒಂದಿಗೆ ಸಾಧಾರಣ ಜೀವನ ಬಾಳೋದಕ್ಕೆ 100% ಚಾನ್ಸಸ್ ಇದೆ. ಓಕೆ, ಫುಡ್ ಇಂಟೇಕ್ ಬಹಳ ಇಂಪಾರ್ಟೆಂಟ್, ಕ್ರೂಷಿಯಲ್ ಅಂತ ತುಂಬಾ ಜನ ಹೇಳ್ತಾರೆ. ಕೆಲ ಫ್ರೂಟ್ಸ್ಗಳನ್ನ ತಿನ್ನಬಾರದು ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಅಂತ, ಏನ್ ಸಜೆಸ್ಟ್ ಮಾಡ್ತೀರಿ ಅವ್ರಿಗೆ? ಎಲ್ಲ ಫ್ರೂಟು ಈಕ್ವಲ್ ಅಲ್ಲ. ಫ್ರೂಟ್ನಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಹೆಚ್ಚಾಗಿರೋದ್ರಿಂದ ತುಂಬಾ ಬೇಗ ಶುಗರ್ಸ್ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಹಣ್ಣುಗಳನ್ನ ತಗೊಳ್ಬಹುದು. ಸೊ ಪಪಾಯ, ಗ್ವಾವಾ, ಮೂಸಂಬಿ, ಇವು ಆರೆಂಜ್, ಕೆಲವೊಂದ್ಸತಿ ಗ್ರೇಪ್ಸ್, ಪೊಮೊಗ್ರಾನೆಟ್, ಸ್ಮಾಲ್ ಪೋರ್ಷನ್ಸ್ ತಗೊಳ್ಬಹುದು. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಪಚ್ಚಬಾಳೆ ಇಲ್ಲ ಸಪೋಟ, ಕಸ್ಟರ್ಡ್ ಆಪಲ್ ಆ ಥರ ತೊಗೊಂಡ್ರೆ ಶುಗರ್ ಹೆಚ್ಚಾಗೋದಕ್ಕೆ ಚಾನ್ಸ್ ಇದೆ. ಯೂಶ್ಲಿ ಏನು ಹೇಳ್ತೀವಿ ಅಂದರೆ ಎಕ್ಸಸೈಸ್ ಮುಗ್ದಿದ ತಕ್ಷಣ ಒಂದು ಸ್ಮಾಲ್ ಪೋರ್ಷನ್ ಆಫ್ ಫ್ರೂಟ್ ತೊಗೊಂಡ್ರೆ ಅದು ಶುಗರು ಹಣ್ಣು ತಿಂದಂಗೂ ಇರುತ್ತೆ, ಶುಗರ್ ಜಾಸ್ತಿ ಆಗದೇನೂ ಇರೋದಕ್ಕೆ ಚಾನ್ಸ್ ಇದೆ. ಯಾವುದಾದ್ರೂ ಒಂದು ಫುಡ್ ಅಥವಾ ವೆಜಿಟೇಬಲ್ ಫ್ರೂಟ್ನ ಅವಾಯ್ಡ್ ಮಾಡಲೇಬೇಕು ಅಂತಿದ್ರೆ ಕ್ವಿಕ್ ಆಗಿ ಹೇಳೋದಾದ್ರೆ? ಅವಾಯ್ಡ್ ಮಾಡೋದಕ್ಕಿಂತ ಏನನ್ನ ನೀವು ತಿನ್ಲೇಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತೀನಿ. ಓಕೆ, ಯಾವಾಗಲೂ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಹೇಳ್ತೀನಿ. ಏನ್ ತಿನ್ಬೇಕು ಅಂತ ನಿಮ್ಮ ಪ್ರತಿ ಊಟದಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಊಟದಲ್ಲಿ ಪ್ರೋಟೀನ್ ಅಂಶವನ್ನು ಸೇರಿಸೋಕೆ ಪ್ರಯತ್ನ ಮಾಡಬೇಕು. ಪ್ರೋಟೀನ್ ಅಂಶ ಬಂದು ಮೊಳಕೆ ಕಟ್ಟಿದ ಕಾಳು, ಸಾಂಬಾರ್ನಲ್ಲಿ ಹಾಕೋ ದಾಲು, ಮೊಸರು, ಹಾಲು, ನಟ್ಸ್, ಪನ್ನೀರ್, ಟೋಫು, ಸೋಯಾ, ನಾನ್ ವೆಜಿಟೇರಿಯನ್ ಸೋರ್ಸಸ್ನಲ್ಲಿ ಮೊಟ್ಟೆ, ಚಿಕನ್, ಫಿಶ್ ಇದನ್ನ 100% ಸೇರಿಸ್ಕೊಳ್ಬೇಕು. ನಮ್ಮ ಎಲ್ಲರ ಊಟದಲ್ಲಿ ವೆಜಿಟೇಬಲ್ ಇಂಟೇಕ್ ಕಡಿಮೆ ಇದೆ. ಸೊ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಲಿಸ್ಟ್ ಹುಡುಕಿ ಗೂಗಲ್ನಲ್ಲಿ, ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಎಲ್ಲ ಊಟದಲ್ಲಿ ಸೇರಿಸ್ಕೊಳ್ಳಿ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಂತಹ ಡಾಕ್ಟರ್ನ ಅಡ್ರೆಸ್ ಕಾರ್ಡ್ ಹಾಗೂ ಫೋನ್ ನಂಬರ್ ಹೇಗಿದೆ ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.